ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು ಸಿರಿಗನ್ನಡ 10 ಅಂದರೆ SSLC ಪ್ರಥಮ ಭಾಷೆ ಕನ್ನಡದಲ್ಲಿ 4ನೆಯ ಪದ್ಯ ಕೌರವೇಂದ್ರನ ಕೊಂದೆ ನೀನು ಅಂತಕ್ಕಂಥ ಕುಮಾರವ್ಯಾಸ ಬರೆದಿರ್ತಕ್ಕಂಥ ಒಂದು ಪದ್ಯದ 30 ಬಹು ಆಯ್ಕೆ ಪ್ರಶ್ನೆಗಳನ್ನು ತಂದಿದ್ದೀನಿ. ತುಂಬ ಉಪಯುಕ್ತವಾಗಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪರೀಕ್ಷಾ ದೃಷ್ಟಿಯಿಂದ ಪ್ರಶ್ನೆಗಳಿದ್ದಾವೆ. ಇದಕ್ಕಿಂತ ಮೊದಲಿನ ಪಾಠಗಳ ಗದ್ಯ ಪಾಠ ಮತ್ತು ಪದ್ಯ ಪಾಠಗಳ ವ್ಯಾಕರಣದ ವಿಡಿಯೋಗಳನ್ನು ನೋಡದೇ ಇದ್ರೆ ಮೇಲೆ ಒಂದು ಐಕಾರ್ಡ್ ಅಲ್ಲಿ SSLC ಕನ್ನಡ MCQ ಅಂತ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ತಾವುಗಳು ನೋಡಬಹುದು. ಅಷ್ಟೇ ಅಲ್ಲದೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇಲ್ಲಿಯವರೆಗೆ ಪ್ರಥಮ ಭಾಷೆ ಕನ್ನಡದಲ್ಲಿ ಅಪ್ಲೋಡ್ ಮಾಡಿರ್ತಕ್ಕಂಥ ಎಲ್ಲ ಗದ್ಯ ಪದ್ಯ ವ್ಯಾಕರಣದ ವಿಡಿಯೋಗಳ ಲಿಂಕ್ಗಳಿದ್ದಾವೆ, ಅವುಗಳನ್ನು ಸಹಿತ ಒತ್ತಿ ತಾವು ನೋಡಬಹುದು. ವಿದ್ಯಾರ್ಥಿಗಳೇ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಹೆಚ್ಚು ಶೇರ್ ಮಾಡಿ. ನಮ್ಮ ಚಾನೆಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಮತ್ತು ಸ್ಮಾರ್ಟ್ ವರ್ಕ್ ಎರಡನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ, ಇವತ್ತು ಕನ್ನಡದಲ್ಲಿ 4ನೆಯ ಪದ್ಯ ಕೌರವೇಂದ್ರನ ಕೊಂದೆ ನೀನು ಅಂತಕ್ಕಂಥ ಕುಮಾರವ್ಯಾಸನ ಪದ್ಯದ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ಭಾರತೀಯ ಮಹಾಕಾವ್ಯ ಮಹಾಭಾರತದ ಕರ್ತೃ ಯಾರು? ವಾಲ್ಮೀಕಿ, ವೇದವ್ಯಾಸರು, ಶ್ರೀಕೃಷ್ಣ, ಶ್ರೀರಾಮ. ಸರಿ ಉತ್ತರ ವೇದವ್ಯಾಸರು. ಸೊ ಭಾರತೀಯ ಮಹಾಕಾವ್ಯ ಮಹಾಭಾರತ ಬರೆದವರೇ ವೇದವ್ಯಾಸರು. ಕವಿ ಕುಮಾರವ್ಯಾಸನ ಜನ್ಮಸ್ಥಳ ಯಾವುದು? ಕೋಳಿವಾಡ, ಕೋಗಳಿನಾಡು, ಕೋಲಾರ, ಕಾರವಾರ. ಸರಿ ಉತ್ತರ ಕವಿ ಕುಮಾರವ್ಯಾಸನ ಜನ್ಮಸ್ಥಳ ಕೋಳಿವಾಡ. ಪ್ರಶ್ನೆ 3, ಕವಿ ಕುಮಾರವ್ಯಾಸರು ಜನಿಸಿದ ವರ್ಷ ಯಾವುದು? 1940, 1420, 1430, 1930. ಸರಿ ಉತ್ತರ 1430 ಕ್ರಿಸ್ತಶಕ ಕುಮಾರವ್ಯಾಸ ಜನಿಸಿದ ವರ್ಷ. ಪ್ರಶ್ನೆ 4, ಕುಮಾರವ್ಯಾಸರು ಮಹಾಭಾರತದ ಈ ಪರ್ವಗಳನ್ನು ರಚಿಸಿದ್ದಾರೆ. ಯಾವ ಪರ್ವಗಳು? ಮೊದಲ 10 ಪರ್ವಗಳು, ಕೊನೆಯ 8 ಪರ್ವಗಳು, ಮೊದಲ 5 ಪರ್ವಗಳು, ಕೊನೆಯ 10 ಪರ್ವಗಳು. ಸೊ 4ರ ಸರಿಯಾದ ಉತ್ತರ ಬಂದ್ಬಿಟ್ಟು ಮೊದಲ 10 ಪರ್ವಗಳನ್ನು ಮಹಾಭಾರತಕ್ಕೆ ಸಂಬಂಧಪಟ್ಟಂತೆ ರಚಿಸಿದವರೇ ಕುಮಾರವ್ಯಾಸರು. ಪ್ರಶ್ನೆ 5, ಕನ್ನಡ ಭಾರತವೆಂದು ಕರೆಯುವ ಕುಮಾರವ್ಯಾಸನ ಕೃತಿ ಯಾವುದು? ಕನ್ನಡ ಭಾರತ, ಐರಾವತ, ಜೈಮಿನಿ ಭಾರತ, ಗದಾಯುದ್ಧ, ಕರ್ನಾಟ ಭಾರತ ಕಥಾಮಂಜರಿ. ಸರಿಯಾದ ಉತ್ತರ ಇತ್ತು ಕರ್ನಾಟ ಭಾರತ ಕಥಾಮಂಜರಿಯನ್ನ ಕನ್ನಡ ಭಾರತ ಅಂತ ಕರೀತಾರೆ. ಪ್ರಶ್ನೆ 6, ಕವಿ ಕುಮಾರವ್ಯಾಸನಿಗಿದ್ದ ಬಿರುದು ಯಾವುದು? ಉಪಮಾಲೋಲ, ಕರ್ನಾಟ ಕವಿ ಚೂತವನ ಚೈತ್ರ, ಸರಸ್ವತಿ ಮಣಿಹಾರ, ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ಸರಿಯಾದ ಉತ್ತರವಿತ್ತು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತಕ್ಕಂಥ ಬಿರುದು ಕುಮಾರವ್ಯಾಸನಿಗೆ ಇತ್ತು. ಪ್ರಶ್ನೆ 7, ಕೌರವೇಂದ್ರನ ಕೊಂದೆ ನೀನು ಪಾಠದ ಆಕರ ಗ್ರಂಥ ಯಾವುದು? ಗರಿ, ಕರ್ನಾಟ ಭಾರತ ಕಥಾಮಂಜರಿ, ಐರಾವತ, ಪಯನ. ಸರಿ ಉತ್ತರ ಇತ್ತು ಕರ್ನಾಟ ಭಾರತ ಕಥಾಮಂಜರಿಯಿಂದ ಕೌರವೇಂದ್ರನ ಕೊಂದೆ ನೀನು ಪದ್ಯವನ್ನು ಆರಿಸಿದೆ. 8, ಶೌರ್ಯ, ದಾನ, ಉದಾತ್ತತೆ ಮತ್ತು ಕರುಣೆಗೆ ಹೆಸರಾದ ಮಹಾಭಾರತದ ವ್ಯಕ್ತಿ ಯಾರು? ಕರ್ಣ, ಶ್ರೀಕೃಷ್ಣ, ದುರ್ಯೋಧನ, ಅರ್ಜುನ. ಸರಿ ಉತ್ತರ ಕರ್ಣ. ಪ್ರಶ್ನೆ 9, ಶ್ರೀಕೃಷ್ಣನು ಸರಸದಿಂದ ಬರಸೆಳೆದು ರಥದಲ್ಲಿ ಕೂರಿಸಿಕೊಂಡದ್ದು ಅರ್ಜುನನನ್ನು, ದುರ್ಯೋಧನನನ್ನು, ರುಕ್ಮಿಣಿಯನ್ನು, ಕರ್ಣನನ್ನು. ಸರಿ ಉತ್ತರ ಕರ್ಣನನ್ನು. ಪ್ರಶ್ನೆ 10, ರವಿಸುತ ಎಂದು ಕರೆಯಲ್ಪಡುವವರು ಧರ್ಮರಾಯ, ಅರ್ಜುನ, ನಕುಲ, ಕರ್ಣ. ರವಿಸುತ ಅಂತ ಕರ್ಣನಿಗೆ ಕರೀತಾರೆ. ಪ್ರಶ್ನೆ 11, ಕುಂತಿಗೆ 4ನೇ ಮಂತ್ರದ ಮಹಿಮೆಯಿಂದ ಜನಿಸಿದ ಮಗ ಯಾರು? ಸಹದೇವ, ಭೀಮ, ಅರ್ಜುನ, ನಕುಲ. ಸರಿ ಉತ್ತರ ಇತ್ತು 11ರದು ಅರ್ಜುನ. 4ನೆಯ ಮಂತ್ರದ ಮಹಿಮೆಯಿಂದ ಜನಿಸಿದವನೇ ಅರ್ಜುನ. 12, ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು? ನಕುಲ ಸಹದೇವರು, ಧರ್ಮರಾಯ ಕರ್ಣರು, ಭೀಮ ಅರ್ಜುನರು, ಕರ್ಣ ಭೀಮರು. ಸರಿ ಉತ್ತರ ನಕುಲ ಸಹದೇವ ಇಬ್ಬರೂ ಸಹಿತ ಅಶ್ವಿನಿ ದೇವತೆಗಳ ವರಬಲದಿಂದ ಕುಂತಿಗೆ ಜನಿಸಿದ್ರು. ಪ್ರಶ್ನೆ 13, ಶ್ರೀಕೃಷ್ಣನು ಕರ್ಣನಿಗೆ ಈ ರಾಜ್ಯದ ಘನತೆಯನ್ನ ಮಾಡುವೆನೆಂದನು. ಅಯೋಧ್ಯ, ಹಸ್ತಿನಪುರ, ಇಂದ್ರಪ್ರಸ್ಥ, ಕೋಸಲ ದೇಶ. 13ರ ಉತ್ತರ ಆಯ್ಕೆ ಬಿ ಹಸ್ತಿನಪುರ. ಪ್ರಶ್ನೆ 14, ಕರ್ಣ ರಾಜನಾದರೆ ಓಲಗದಲ್ಲಿರುವವರು ಇವರೆಲ್ಲರೂ ಕೌರವೇಂದ್ರರು, ಪಾಂಡುತನಯರು, ಮಾದ್ರಮಾಗದ ಯಾದವರು, ಮೇಲಿನ ಎಲ್ಲವು. ಸರಿಯಾದ ಉತ್ತರ ಮೇಲಿನ ಎಲ್ಲವು. 15, ಕರ್ಣನ ದುಃಖಕ್ಕೆ ಕಾರಣವಾದ ಪ್ರಮುಖ ಅಂಶ ಶ್ರೀಕೃಷ್ಣ ಜನ್ಮ ರಹಸ್ಯ ತಿಳಿಸಿದ್ದು
ಹಸ್ತಿನಪುರದ ರಾಜ್ಯತ್ವ ಸಿಗದಿರುವುದು, ದುರ್ಯೋಧನನನ್ನು ತೆಗಳಿದ್ದು, ಕುಂತಿಯು ಹೊಗಳಿದ್ದು. ಸರಿ ಉತ್ತರ ಶ್ರೀಕೃಷ್ಣ ಜನ್ಮ ರಹಸ್ಯ ತಿಳಿಸಿದ್ದು. 16. ನಿನ್ನ ಪದೆಸೆ ಬಯಸುವವನಲ್ಲ ಎಂದು ಹೇಳಿದವರು ಯಾರು? ಶ್ರೀಕೃಷ್ಣ ಕರ್ಣನಿಗೆ, ಕರ್ಣ ಶ್ರೀಕೃಷ್ಣನಿಗೆ, ದುರ್ಯೋಧನ ಭೀಷ್ಮನಿಗೆ, ಭೀಷ್ಮ ದುರ್ಯೋಧನನಿಗೆ. ಸೊ ನಿನ್ನ ಪದೆಸೆ ಬಯಸುವನಲ್ಲ ಅಂತ ಹೇಳಿದವನು ಶ್ರೀಕೃಷ್ಣ ಕರ್ಣನಿಗೆ ಅಂತಕ್ಕಂಥದ್ದು. 17. ಮಹೀಯ ರಾಜ್ಯದ ಸಿರಿಗೆ ಸೋಲುವವನಲ್ಲ ಎಂದು ಹೇಳಿದವರು ಯಾರು? ಮಹೀಯ ರಾಜ್ಯದ ಸಿರಿಗೆ ಸೋಲುವವನಲ್ಲ ಎಂದು ಹೇಳಿದವರು ಯಾರು? ಆಯ್ಕೆಗಳನ್ನು ನೋಡೋಣ. ಸೊ ದುರ್ಯೋಧನ, ಕರ್ಣ, ಶ್ರೀಕೃಷ್ಣ, ಭೀಷ್ಮ. ಸರಿ ಉತ್ತರ ಇತ್ತು ಕರ್ಣ. ಪ್ರಶ್ನೆ 18. ಕೃಷ್ಣನ ಅಭಿಪ್ರಾಯದಲ್ಲಿ ಜಿಯ ಅಸಾಧವನೆಂದು ಹೋಗುವವರು? ಕೃಷ್ಣನ ಅಭಿಪ್ರಾಯದಲ್ಲಿ ಜಿಯ ಅಸಾಧವೆಂದು ಹೋಗುವವರು? ದ್ರೌಪದಿ, ಕುಂತಿ, ಭೀಷ್ಮ, ಕರ್ಣ. ಸರಿ ಉತ್ತರ ಕರ್ಣ. 19. ಕುಮಾರವ್ಯಾಸನ ಆರಾಧ್ಯ ದೈವ ಯಾರು? ಕಾಗಿನೆಲೆ ಆದಿಕೇಶವ, ಗದುಗಿನ ವೀರನಾರಾಯಣ, ಕೂಡಲ ಚನ್ನಸಂಗಯ್ಯ, ಪುರಂದರ ವಿಠಲ. ಸೊ 19 ಗದುಗಿನ ವೀರನಾರಾಯಣ ಕುಮಾರವ್ಯಾಸನ ಆರಾಧ್ಯ ದೈವ. 20 ನಾರನಪ್ಪನಿಗೆ ಕುಮಾರವ್ಯಾಸ ಎಂಬ ಹೆಸರು ಬರಲು ಕಾರಣವಾದ ಅಂಶ ಯಾವುದು? ಸೊ ಅವರು ವ್ಯಾಸ ವಿರಚಿತ ಸಂಸ್ಕೃತ ಭಾರತವನ್ನು ಕನ್ನಡದಲ್ಲಿ ರಚಿಸಿದ್ದೇ. ಸೊ ನಾರನಪ್ಪನಿಗೆ ಕುಮಾರವ್ಯಾಸ ಎಂಬ ಹೆಸರು ಬಂತು. 21 ಎಸ್ ಕಿಂಕರ ಪದದ ಅರ್ಥಕ ಸೇವಕನಾದರೆ ಉರವನಿಸು ಅಂದ್ರೆ ಏನು? ಹಂಗು, ಹೆಚ್ಚಾಗು, ಕೈಚಾಚು, ಇಷ್ಟಪಡದ. ಸೊ 21ರ ಸರಿ ಉತ್ತರ ಹೆಚ್ಚಾಗು. 22 ಹಸಾದ ಪದದ ತತ್ಸಮ ರೂಪ ಏನು? ಪ್ರಸಾದ, ಹಸಿದು, ಪಸಂದ, ಹರಿಣ. ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಹಸಾದ ಪದದ ಅರ್ಥ ಏನು ಅಂತಂದ್ರೆ ಪ್ರಸಾದ. 23 ಕಾವ್ಯವನ್ನ ಓದುವಾಗ ಅರ್ಥಕ್ಕೆ ಲೋಪ ಬಾರದಂತೆ ನಿಲ್ಲಿಸುವ ತಾನಕ್ಕೆ ಏನಂತ ಕರೀತಾರೆ? ಗಣ, ಪ್ರಾಸ, ಪ್ರಸ್ತಾರ, ಯತಿ. ಸರಿ ಉತ್ತರ ಯತಿ. 24 ಅಂಶಗಣದ ವಿಧಗಳಿವು? ಬ್ರಹ್ಮ, ವಿಷ್ಣು, ರುದ್ರ, ಮೇಲಿನ ಎಲ್ಲವೂ. ಸೊ ಮೇಲಿನ ಎಲ್ಲವುಗಳು ಕೂಡ ಅಂಶಗಣದ ವಿಧಗಳು. ಬ್ರಹ್ಮ, ವಿಷ್ಣು, ರುದ್ರ. ಒಂದು ಅಕ್ಷರವನ್ನ ಉಚ್ಚರಿಸಲು ಬೇಕಾದ ಕಾಲಕ್ಕೆ ಏನಂತ ಕರೀತಾರೆ? ಮಾತ್ರೆ, ಗಣ, ಯತಿ, ಪ್ರಾಸ. ಅದನ್ನ ಮಾತ್ರೆ ಅಂತ ಕರೀತಾರೆ, ಒಂದು ಅಕ್ಷರ ಉಚ್ಚರಿಸಲು ಬೇಕಾಗಿರ್ತಕ್ಕಂಥ ಕಾಲ ಅಥವಾ ಸಮಯಕ್ಕೆ. ಪ್ರಶ್ನೆ 26 ಬಯಲೋಳ್ ಪದಕ್ಕೆ ಪ್ರಸ್ತಾರವನ್ನ ಹಾಕಿದಾಗ ಏನಾಗುತ್ತೆ ಅಂತ ಕೇಳಿದ್ದಾರೆ. ನೋಡಿ, ಶಬ್ದ ಅರ್ಥ ಮಾಡ್ಕೊಳ್ಳಿ. ಬಯಲೋಳ್ ಅಂತ ಇದೆ, ಇದಕ್ಕೆ ಪ್ರಸ್ತಾರ ಹಾಕಿದಾಗ ಬರ್ತಕ್ಕಂಥ ವಿನ್ಯಾಸ ಹೇಗಿರುತ್ತೆ? ಗುರು ಗುರು ಗುರು, ಲಘು ಗುರು ಗುರು, ಲಘು ಲಘು ಗುರು. ಸೊ ಗುರು ಲಘು ಗುರು. ಸೊ 26ಕ್ಕೆ ಕೊಟ್ಟಿರ್ತಕ್ಕಂಥದ್ದು ಸಿ ಕೊಟ್ಟಿದ್ದಾರೆ. ಲಘು ಲಘು ಗುರು ಅಂತಕ್ಕಂಥದ್ದು ಬಯಲೋಳ್ ಅಂತಕ್ಕಂಥ ಪದಕ್ಕೆ ಪ್ರಸ್ತಾರ ಆಗ್ತಾರೆ. ಕಡೆಯ ವ್ಯಂಜನಾಕ್ಷರ ಬಂದರೆ ಅದರ ಹಿಂದಿನ ಅಕ್ಷರ ತೆಗೆದುಕೊಂಡೇ ಗುರು ಆಗ್ತಾರೆ. ಸೊ ಲಘು ಲಘು ಗುರು ಇಸ್ ದ ರೈಟ್ ಆನ್ಸರ್. 27 4 ಪಾದಗಳುಳ್ಳ ಪದ್ಯಕ್ಕೆ ಚೌಪದಿ ಅಂತ ಕರೀತಾರೆ. 6 ಪದಗಳುಳ್ಳ ಪಾದಕ್ಕೆ ಏನಂತ ಕರೀತಾರೆ? ಸುನೀತ, ಷಟ್ಪದಿ, ತ್ರಿಪದಿ, ಅಷ್ಟಪದಿ. ಸೊ 27ರ ಸರಿಯಾದ ಉತ್ತರ ಷಟ್ಪದಿ ಅಂತ ಕರೀತಾರೆ. ಸುನೀತ ಅಂದ್ರೆ 14 ಸಾಲುಗಳ ಪದ್ಯ, ಸಾನೆಟ್ ಅಂತಾರೆ. ತ್ರಿಪದಿ ಅಂದ್ರೆ 3 ಸಾಲುಗಳ ಪದ್ಯ, ಅಷ್ಟಪದಿ ಅಂದ್ರೆ 8 ಸಾಲುಗಳ ಪದ್ಯ. ನೆಕ್ಸ್ಟ್ ಕ್ವಶನ್, ಷಟ್ಪದಿಯಲ್ಲಿನ ವಿಧಗಳು. ಹಾಗಾದ್ರೆ ಷಟ್ಪದಿಯಲ್ಲಿ ಎಷ್ಟು ವಿಧಗಳು ಕಂಡು ಬರ್ತವೆ? 6, 8, 4, 3. ಸೊ 28 ಸರಿ ಉತ್ತರ. ಷಟ್ಪದಿಯಲ್ಲಿ 6 ಪ್ರಕಾರಗಳನ್ನು ನಾವುಗಳು ಕಾಣ್ತೀವಿ. ಸ್ವಲ್ಪ ಮುಂದಿನ ಪ್ರಶ್ನೆ ನೋಡಿ. ಸೊ ಮುಂದಿನ ಪ್ರಶ್ನೆ ಹೀಗಿದೆ, ಬಾಮಿನಿ ಷಟ್ಪದಿಯಲ್ಲಿನ ವಿನ್ಯಾಸ ಹೇಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ಎದಲ್ಲಿ ಮೊದಲ 3 ಸಾಲುಗಳ ವಿನ್ಯಾಸ 3 4 3 4 ಇದೆ. ಬಿದಲ್ಲಿ ಮೊದಲ 3 ಪಾದಗಳ ಒಂದು ವಿನ್ಯಾಸ 5 5 5 5 ಇದೆ. ಸಿದಲ್ಲಿ ಮೊದಲ 2 ಪಾದಗಳ ವಿನ್ಯಾಸ 4 4 ಇದೆ. ಡಿಯಲ್ಲಿ ಮೊದಲ 2 ಪಾದಗಳ ವಿನ್ಯಾಸ 3 4 ಇದೆ. ಸೊ ಬಾಮಿನಿ ಷಟ್ಪದಿಯ ವಿನ್ಯಾಸವನ್ನ ನೋಡಿದಾಗ ಸೊ ನಮಗೆ ಸಿಗತ್ತೆ ಆಯ್ಕೆ ಎ. ಮೊದಲ 3 ಪಾದಗಳಲ್ಲಿ 3 4 3 4ಗಳ ಒಂದು ವಿನ್ಯಾಸವನ್ನು ನಾವುಗಳು ಕಾಣ್ತೀವಿ ಬಾಮಿನಿ ಷಟ್ಪದಿಯಲ್ಲಿ. ವಿದ್ಯಾರ್ಥಿಗಳೇ, ಕೌರವೇಂದ್ರನ ಕೊಂದೆ ನೀನು ಅಂತಕ್ಕಂಥ ಕುಮಾರವ್ಯಾಸರು ಬರೆದಿರ್ತಕ್ಕಂಥ ಈ ಪದ್ಯದ ಕಡೆಯ ಪ್ರಶ್ನೆ ಹಾಗೂ 30ನೆಯ ಪ್ರಶ್ನೆ.
ತಾವುಗಳು ದಯಮಾಡಿ ನಮ್ಮ ಚಾನೆಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಆಗಿರ್ಬೋದು ಮತ್ತು ಸ್ಮಾರ್ಟ್ ವರ್ಕ್ ಎರಡಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ತಾವು ಬೆಟರ್ ಅಂದರೆ ಏನು ಮಾಡ್ಬೋದಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ. ಎಲ್ಲ ಪಾಠಗಳಾಗಿರ್ಬೋದು, ರಿಲೀಸ್ ಆಗಿರ್ತಕ್ಕಂಥ ಬೋರ್ಡ್ನಿಂದ ಕ್ವಶನ್ ಪೇಪರ್, ಬೇರೆ ಬೇರೆ ಜಿಲ್ಲೆಗಳ ಒಂದು ಪ್ರಾಕ್ಟೀಸ್ ಪೇಪರ್ಗಳಲ್ಲಿ ನಾವುಗಳು ಹಾಕಿದ್ದೀವಿ. ಖಂಡಿತವಾಗಿ ವಿಡಿಯೋಗಳನ್ನು ನೋಡಿದರೆ ತಾವು A+ನಲ್ಲಿ ಅಂಕಗಳನ್ನು ಗಳಿಸೋದ್ರಲ್ಲಿ ಸಂಶಯವೇ ಇಲ್ಲ. ಸೊ ನೋಡೋಣ, ಕಡೆಯ ಪ್ರಶ್ನೆ ಇದೆ ನೋಡಿ. ಮಾರಿಗೌತನವಾಯಿತು ನಾಳಿನ ಭಾರತವು ಇಲ್ಲಿರುವ ಅಲಂಕಾರ ಯಾವುದು? ಉಪಮಾ ಅಲಂಕಾರ, ಉತ್ಪ್ರೇಕ್ಷ ಅಲಂಕಾರ, ರೂಪಕ ಅಲಂಕಾರ, ಶ್ಲೇಷಾಲಂಕಾರ. ಮಾರಿಗೌತನವಾಯಿತು ನಾಳಿನ ಭಾರತ ಅಂತಕ್ಕಂಥ ವಾಕ್ಯದಲ್ಲಿರ್ತಕ್ಕಂಥ ಅಲಂಕಾರ ಬಂದ್ಬಿಟ್ಟು ಅದು ರೂಪಕ ಅಲಂಕಾರ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವುಗಳು 30 ಬಹಳಷ್ಟು ಉಪಯುಕ್ತವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡಿಕೊಂಡು ಬಂದಿದ್ದೇವೆ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಮತ್ತೆ ಸಿಗುವ ಮುಂದಿನ ಪಾಠ.